ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ದೊಡ್ಡ ಡೌಟ್ ಬಂದಿರುತ್ತೆ. ಈ ಬಾಂಬನ್ನು ಯಾರು ಫಿಕ್ಸ್ ಮಾಡಿದ್ದಾರೆ? ಅದು ಅಲ್ಲದೆ ಜಯದೇವ್ಗೆ ದೊಡ್ಡ ಆಘಾತ ಆಗ್ಬಿಟ್ಟಿರುತ್ತೆ. ನನ್ನಷ್ಟೇ ಯಾರು ಕೂಡ ಕೇಳಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಮನೆಯಲ್ಲಿ ಇಷ್ಟೊಂದು ದ್ವೇಷ ಮಾಡುವಂಥವ್ರು ಯಾರಿರ್ಬೋದು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ಶಕುಂತಲಾ ಅವರು ಸುಮ್ಮನೆ ಕೂರೋದಿಲ್ಲ. ಎಲ್ಲ ತಪ್ಪುಗಳನ್ನು ಕೂಡ ಅವರೇ ಮಾಡಿರ್ತಾರೆ. ಬೇಕು ಅಂತಲೇ ಕೂಡ ಹೇಗಾದರೂ ಮಾಡಿ ನಾನು ಜಯದೇವ್ನ ಹಿಡ್ಕೊಡ್ಬೇಕು, ಅದರಿಂದ ನನ್ನ ಕೆಲಸ ಸರಿ ಸಮಾನವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವರು ಆಲೋಚನೆ ಮಾಡ್ತಾನೆ ಇರ್ತಾರೆ. ಇದು ಯಾರಿಗೂ ಕೂಡ ಸುಳಿವನ್ನು ಕೊಡೋ ರೀತಿ ಅವರು ಮಾಡೇ ಇರೋದಿಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ, ನಾನು ಏನೇ ಮಾಡೋದಾದ್ರೂ ಕೂಡ ಅದನ್ನು ನಾನು ಮುಚ್ಚಿಟ್ಟು ಮಾಡಬೇಕು. ಮೊದಲೇ ನನ್ನ ಮೇಲೆ ಎಲ್ಲರಿಗೂ ಕೂಡ ಒಂದು ಸಾಫ್ಟ್ ಕಾರ್ನರು ಬರ್ತಾ ಇದೆ. ಇವಾಗ ಎಲ್ಲರನ್ನೂ ಕೂಡ ನಂಬಿಸ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಅದೇ ರೀತಿ ನಾನು ನಾಟಕ ಆಡ್ಕೊಂಡು ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶಕುಂತಲಾ ದೇವಿಯವರು ಕೆಲಸ ಮಾಡ್ತಾ ಇರ್ತಾರೆ. ಈ ಕಡೆ ಲಕ್ಷ್ಮೀಕಾಂತಿಗೂ ಕೂಡ ಯಾವುದೇ ಸುಳಿವನ್ನು ಕೂಡ ಕೊಟ್ಟೇ ಇರೋದಿಲ್ಲ. ನನ್ನ ಅಕ್ಕ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯವರು ಅನ್ನೋ ರೀತಿಯಲ್ಲೇ ಬಿಂಬಿಸ್ತಾ ಇರ್ತಾರೆ. ಆದರೆ ಜಯದೇವ್ಗೆ ದೊಡ್ಡ ಡೌಟ್ ಕಾದಿರುತ್ತೆ, ಯಾರು ಈ ರೀತಿ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾನೆ ಇರ್ತಾರೆ. ಬೇಕು ಅಂತಲೇ ಪೊಲೀಸ್ನ ಕರ್ಕೊಂಡು ಅವರು ನಾನೇ ಸಾಕ್ಷಿ ಹೇಳ್ತೀನಿ, ಹಾಗೆ ಜೋಕರ್ ರೀತಿಯಲ್ಲಿ ನನ್ನ ಮಗನೇ ಬಂದಿದ್ದು ಅಂತ ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಸಾಕ್ಷಿ ಹೇಳಿ ನಾನು ರೆಡ್ ಹ್ಯಾಂಡಾಗಿ ಹಿಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಡ್ತಾರೆ. ಆದರೆ ಜಯದೇವ್ ಹೇಳ್ತಾರೆ, ನೋಡಿ ನೀವು ತಕ್ಕ ಶಾಸ್ತಿ ನೀವು ಮಾಡಿಕೊಳ್ಳೇಬೇಕು. ನೀವು ನನ್ನನ್ನು ಈ ರೀತಿ ಹಿಡ್ಕೊಡ್ತಾ ಇದ್ದೀರಾ, ಅದು ಅಲ್ಲದೆ ಮಾಡದೇ ಇರೋ ತಪ್ಪಿಗೆ ಹಿಡ್ಕೊಡ್ತಾ ಇದ್ದೀರಾ. ನಾನು ತುಂಬ ಕೆಟ್ಟ ಕೆಲಸಗಳನ್ನ ಕೂಡ ಮಾಡಿದ್ದೀನಿ, ಬಟ್ ಇವಾಗ ಆ ತಪ್ಪನ್ನು ನೀವು ನನ್ನ ಮೇಲೆ ಹೊರಿಸ್ಬೇಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ಹೇಳ್ತಾರೆ, ಇಲ್ಲ ಜಯದೇವ್, ನಿನ್ನ ಮಾತನ್ನು ಯಾರು ನಂಬ್ತಾರೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಅಲ್ಲೇ ಕೂಡ ಲಕ್ಷ್ಮೀಕಾಂತ್ ಅವರು ಕೂಡ ಹೇಳ್ತಾರೆ. ಲಕ್ಷ್ಮೀಕಾಂತ್ ಅವರು ಹೇಳ್ತಾರೆ, ನೋಡು ಜಯದೇವ್, ನಾನಂತೂ ನಿನ್ನ ಮಾತನ್ನು ನಂಬೋದಕ್ಕೆ ತಯಾರಿಲ್ಲ. ಅದು ಅಲ್ಲದೆ ಒಂದು ತೊಟ್ಟು ನೀರು ಕೂಡ ನೀನು ನನಗೆ ಕೊಟ್ಟಿರಲಿಲ್ಲ, ನನ್ನನ್ನು ಕಟ್ ಹಾಕಿದ್ದೆ. ನಾನು ನಿನ್ನ ಮಾವ, ಅದೇ ರೀತಿ ನೀವು ಈ ಥರ ನೋವು ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದು ಜಯದೇವ್, ಇಲ್ಲ ಮಾಮ್ಸ್, ನಾನು ಆ ರೀತಿ ಮಾಡಿರ್ಬೋದು, ಈ ಬಾರಿ ಏನೂ ತಪ್ಪು ನಾನು ಮಾಡಿಲ್ಲ. ಆದರೆ ಜೋಕರ್ ವೇಷದಲ್ಲಿ ನಾನೇ ಬಂದಿದ್ದು, ಬಾಂಬ್ಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಲಕ್ಷ್ಮೀಕಾಂತ್ ಇದನ್ನೆಲ್ಲನೂ ಕೂಡ ನಂಬೋದೇ ಇಲ್ಲ. ಪೊಲೀಸ್ ಬಂದ ತಕ್ಷಣ ಅವ್ರ ಜೊತೆ ಕಳಿಸ್ಬಿಡ್ತಾರೆ. ಈ ಕಡೆ ಶಕುಂತಲಾ ದೇವಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಇನ್ಮೇಲೆ ಏನೂ ಕೂಡ ಕಷ್ಟ ಇರೋದಿಲ್ಲ, ನಾನು ಏನು ಬೇಕು ಅದನ್ನೆಲ್ಲ ಕೂಡ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾರೆ. ಈ ಕಡೆ ಗೌತಮ್ ಹಾಗೆ ಭೂಮಿಕಾನ ನಂಬಿಸ್ತಾ ಇರ್ತಾರೆ. ನೋಡು ಭೂಮಿಕಾ, ಗೌತಮ್ ನೀವು ತುಂಬಾ ಹುಷಾರಾಗಿರಬೇಕು, ನೀವು ಕೇರ್ಫುಲ್ ಆಗಿರಬೇಕು. ಯಾಕೆಂತಂದರೆ ಜಯದೇವು ಒಳಗಡೆ ಇಟ್ಕೊಂಡೆ ತುಂಬ ಕೆಟ್ಟ ಕೆಲಸಗಳನ್ನ ಕೂಡ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಗೌತಮ್ ಕೂಡ ಭೂಮಿಕಾ ಅವ್ರಿಗೆ ಕೂಡ ಅದೇ ರೀತಿ ಹೇಳ್ತಾರೆ. ಹಾಗೆ ಶಕುಂತಲಾ ಅವ್ರಿಗೂ ಕೂಡ ಅದೇ ರೀತಿ ಹೇಳ್ತಾರೆ. ಅಮ್ಮ, ನೀವು ಎಲ್ಲೇ ಹೋಗೋದಾದರೂ ಕೂಡ ಪಾರ್ಥ ಜೊತೆ ಹೋಗಿ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಶಕುಂತಲಾ ದೇವಿ ಸ್ವಲ್ಪ ಖುಷಿ ಪಡ್ತಾ ಇರ್ತಾರೆ. ಇದನ್ನೆಲ್ಲ ಕೂಡ ಹೇಳ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು, ಹಾಗೆ ನನ್ನ ಮೊಮ್ಮಕ್ಕಳನ್ನ ನೀನು ಹುಷಾರಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಇದನ್ನೆಲ್ಲ ಕೂಡ ಕೇಳಿಕೊಂಡು ಗೌತಮ್ಗೆ ಬೇಜಾರಾಗ್ತಾ ಇರುತ್ತೆ. ಏನಿದು ಈ ರೀತಿ ಆಗಿಬಿಡ್ತಿದೆಯಲ್ಲ, ನನ್ನ ಮಕ್ಕಳಿಗೆ ಇಷ್ಟೊಂದು ಭಯ ಪಡೋ ರೀತಿ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದೇ ಅಪ್ಪು ಕೂಡ ಕೇಳ್ತಾರೆ, ಅಪ್ಪ, ನನ್ನನ್ನು ಏನಾದರೂ ಅವರು ಮತ್ತೆ ಕಿಡ್ನಾಪ್ ಮಾಡಿಬಿಟ್ರೆ ಏನಪ್ಪ ಮಾಡೋದು? ಆ ಕೇಡಿ ಅಂಕಲ್ಲು ನನ್ನನ್ನು ಕಿಡ್ನಾಪ್ ಮಾಡಿಬಿಟ್ರೆ ನನಗೆ ತುಂಬಾ ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇದನ್ನೆಲ್ಲನೂ ಕೇಳಿಸ್ಕೊಂಡ ಅಪ್ಪ ಅಮ್ಮ ತುಂಬಾ ನೋವು ಪಡ್ಕೊತಾ ಇರ್ತಾರೆ. ಏನಿದು ಈ ನನ್ನ ಮಕ್ಕಳಿಗೆ ಈ ಸ್ಥಿತಿ ಬಂದುಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಾಗ ಈ ಕಡೆ ಗೌತಮ್ ಹೇಳ್ತಾರೆ, ನೋಡು ಭೂಮಿಕಾ ಅವರೇ, ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರೋ ತಪ್ಪಾಗ್ಬಿಡುತ್ತೆ. ಹೇಗಾದರೂ ಮಾಡಿ ಆ ಜಯದೇವ್ನ ನಾನು ಪೊಲೀಸ್ಗೆ ಇಟ್ಕೊಳ್ಳೋದಿಲ್ಲ, ನಾನೇ ಒಂದು ಗತಿ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ದ್ವೇಷದಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ ಹೇಳ್ತಾರೆ, ಇಲ್ಲ, ಎಲ್ಲದಕ್ಕೂ ಕೂಡ ನಾವು ತಾಳ್ಮೆ ಪಡ್ಕೊಳ್ಳೇಬೇಕು ಗೌತಮ್ ಅವರೇ. ನಾವು ದ್ವೇಷ ಬಂದಿದೆ ಅಂತ ಅಂದ್ಬಿಟ್ಟು ಅದೇ ರೀತಿ ನಾವು ಕೂಡ ತಪ್ಪು ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ. ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅಲ್ವಾ? ನೋಡಿ, ನೀವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಅವರು ಮೊದಲು ಜೈಲಿಗೆ ಹೋಗಲಿ, ಅಲ್ಲಿ ಸ್ವಲ್ಪ ದಿನ ಇರಲಿ, ಅವ್ರು ಮತ್ತೆ ರಿಟರ್ನ್ ಬಂದರೆ ತಾನೇ ತೊಂದರೆ ಆಗೋದು. ಅವ್ರು ಅಲ್ಲೇ ಇರೋ ರೀತಿ ನಾವು ಮಾಡೋಣ ಅಂತ ಅಂದ್ಬಿಟ್ಟು ತಾಳ್ಮೆಯಿಂದ ಹೇಳ್ತಾ ಇರ್ತಾರೆ. ಗೌತಮ್ ಅವ್ರು ಹೇಳ್ತಾರೆ, ಹೌದು, ನೀವು ಹೇಳೋದು ಕೂಡ ಒಂದು ರೀತಿ ಸರಿಯೇ, ಬಟ್ ಇವರು ಮಕ್ಕಳು ಬರ್ತ್ಡೇ ದಿನ ಈ ರೀತಿ ಕೇಕಿಗೆ ಒಂದು ಬಾಂಬ್ ಇಕ್ತಾನೆ ಅಂತ ಅಂದರೆ ಎಷ್ಟು ಕ್ರೂರಿ ಇರ್ಬೋದಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಭೂಮಿಕಾ ಅವರು, ಆ ರೀತಿ ಅವ್ರು ಮಾಡ್ತಾರಲ್ಲ, ಏನು ಮಾಡೋದು ಗೌತಮ್ ಅವರೇ, ಅವ್ರಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತೇ ಆಗ್ತಿಲ್ವೇನೋ ಅಂತ ಅಂದ್ಬಿಟ್ಟು ಭೂಮಿಕಾ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಶಕುಂತಲಾ ದೇವಿ ಅವರು ಹೇಳ್ತಾರೆ, ನೋಡಿ, ನೀವು ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಕೂಡ ಜೈ ಬಗ್ಗೆ ನೀವು ಸಾಫ್ಟ್ ಕಾರ್ನರ್ ಬೆಳೆಸ್ಕೋಬೇಡಿ. ಇನ್ಮೇಲಿಂದ ನೀವು ಜೈನ ಮರ್ತೇ ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ಒಳ್ಳೊಳಗೇನೆ ಸ್ವಲ್ಪ ಖುಷಿ ಪಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಈ ಎಲ್ಲ ಕೆಲಸನೂ ಕೂಡ ನಾನೇ ಮಾಡಿದ್ದು, ಬಟ್ ನಾನು ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಬಟ್ ಅವರೇ ಕೂಡ ಬೇರೆಯವ್ರಿಗೆ ಕಾಲ್ ಮಾಡಿ ಈ ಮನೆಯಲ್ಲಿ ಬಾಂಬ್ ಇದೆ ಕೇಕ್ನಲ್ಲಿ ಅಂತ ಒಂದು ಅವರು ಸುಳಿವನ್ನು ಕೊಟ್ಟಿರ್ತಾರೆ. ಏಕೆ ಅಂತ ಅಂದರೆ ಮನೆಯಲ್ಲಿ ಯಾರ ಪ್ರಾಣ ಹೋಗಬಾರ್ದು, ಅದೇ ರೀತಿ ಜಯದೇವ್ ಮಾತ್ರ ಜೈಲಿಗೆ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿ ಕೆಲಸನ ಮಾಡಿರ್ತಾರೆ. ಬಟ್ ಈ ಕಡೆ ಪಾರ್ಥ ಅವರು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಜಯದೇವ್ ಈ ರೀತಿ ಕೆಟ್ಟ ಕೆಲಸ
ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಅದೇ ರೀತಿ ಆನಂದ್ ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮಕ್ಕಳು ಕೂಡ ಮಲಗೋದಕ್ಕೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಅಪ್ಪ ಅಮ್ಮ ಇವತ್ತು ನಮಗೆ ತುಂಬಾ ಭಯ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ ಅವರು ಒಂದು ಡೈರಿಯನ್ನು ಕೂಡ ಕೊಡ್ತಾರೆ. ಇದನ್ನು ನೀವು ಮಕ್ಕಳ ಕೂತ್ಕೊಂಡು ಓದಿ, ಇದನ್ನು ನೀವೇನಾದರೂ ಓದಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಭಯ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಮಕ್ಕಳು ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ನೋಡು ಈ ರೀತಿ ಹೇಳ್ತಾ ಇದ್ರಲ್ಲ ಅಪ್ಪ ಅಮ್ಮ, ಇದನ್ನು ಓದ್ಬಿಟ್ರೆ ಹೇಗೆ ಭಯ ಕಡಿಮೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮಿಂಚು ಕೂಡ ಅದೇ ರೀತಿ ಹೇಳ್ತಾರೆ. ನೋಡು ಅಪ್ಪು, ಒಂದು ವಿಷಯ ಗೊತ್ತಿದೆಯಾ ನಿನಗೆ? ಯಾಕೆ ಅಂತಂದರೆ ನನ್ನನ್ನು ಕಿಡ್ನಾಪ್ ಮಾಡಿದ್ದೆ ಆ ಕೇಡಿ ಅಂಕಲ್ಲು. ಅವರು ತುಂಬಾ ಕುರೂರಿ ಅಂಕಲ್. ಅವರು ನಮ್ಮನ್ನು ತುಂಬಾ ಅವರು ದ್ವೇಷ ಮಾಡ್ತಾರೆ, ಹಾಗೆ ಕಷ್ಟಗಳನ್ನ ಕೊಡ್ತಾರೆ ಅಂತ ಹೇಳಿದಾಗ ಈ ಕಡೆ ಅಪ್ಪು ಕೂಡ ತುಂಬಾ ಹೆದರ್ತಾ ಇರ್ತಾರೆ. ಮತ್ತೆ ನನ್ನನ್ನು ಅಕಸ್ಮಾತ್ ಏನಾದರೂ ಕಿಡ್ನಾಪ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಗಾಬರಿ ಮಾಡ್ಕೊತಾ ಇರ್ತಾರೆ. ಹಾಗೇನೂ ಆಗೋದಿಲ್ಲ, ನಾವು ಮನೆಯಿಂದ ಹೊರಗಡೆ ಹೋಗೋದೇ ಬೇಡ ಅಂತ ಅಂದ್ಬಿಟ್ಟು ಮಿಂಚು ಕೂಡ ಅಪ್ಪುಗೆ ಹೇಳ್ತಾ ಇರ್ತಾರೆ. ಆದರೆ ಅಪ್ಪು ಯಾವುದೇ ಕಾರಣಕ್ಕೂ ಕೂಡ ನನಗೆ ಭಯ ಹೋಗ್ತಾನೆ ಇಲ್ವಲ್ಲ, ನಾನು ಏನು ಮಾಡಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ, ಇಲ್ಲ ನಾವು ಅಪ್ಪ ಅಮ್ಮ ಡೈರಿ ಕೂಡ ಬರೆದಿರ್ತಾರಲ್ವ, ಅಪ್ಪ ಅಮ್ಮನ ಡೈರಿ ತುಂಬಾ ಚೆನ್ನಾಗಿರುತ್ತೆ ಓದೋದಕ್ಕೆ, ನಾವಿಬ್ಬರು ಕೂಡ ಓದೋಣ ತೊಗೊಂಡು ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಕೂಡ ಯೂಸ್ ಮಾಡ್ಕೊಳ್ತಾರೆ ಅವರು. ಈ ಕಡೆ ದಿಯಾ ಒಂದು ಬಾಯ್ ಫ್ರೆಂಡ್ ಇರ್ತಾರಲ್ಲ, ಅವರು ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ. ದಿಯಾ ಎಲ್ಲಿರ್ಬೋದು, ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದೀನಿ, ಬಟ್ ಯಾವುದೇ ಸುಳಿವನ್ನು ಕೂಡ ಕೊಡ್ತಾನೆ ಇಲ್ಲ. ಅಕಸ್ಮಾತ್ ದಿಯಾ ಏನಾದರೂ ಮನೆ ಬಿಟ್ಟು ಹೊರಟೋದ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಅಕಸ್ಮಾತ್ ದಿಯಾ ಏನಾದರೂ ಸತ್ತೋಗಿದ್ದಾಳ ಅಂತ ಅಂದ್ಬಿಟ್ಟು ಮತ್ತೆ ಥಿಂಕ್ ಮಾಡ್ತಾರೆ. ಆದರೆ ಜಯದೇವು ಯಾವುದೇ ಕ್ಲೂ ಸಿಗದೇ ಇರೋ ರೀತಿ ಸಾಕ್ಷಿ ಅಂಶಗಳನ್ನು ಕೂಡ ಮುಚ್ಚಿಟ್ಬಿಟ್ಟಿರ್ತಾರೆ. ಈ ದಿಯಾ ಮಾಡಿರೋ ಕೆಲಸಕ್ಕೆ ನಾನು ತಕ್ಕ ಶಾಸ್ತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಖುಷಿ ಪಡ್ಕೊಂಡಿರ್ತಾರೆ. ಬಟ್ ಇವ್ರ ಬಾಯ್ ಫ್ರೆಂಡ್ ಹೇಳ್ತಾರೆ, ನಾನು ಶಪಥ ಮಾಡ್ತೀನಿ, ನಾನು ದಿಯಾ ಎಲ್ಲಿದ್ದಾಳೆ ಅಂತ ಹುಡುಕ್ತೀನಿ, ನನ್ನ ಪ್ರೀತಿಗೆ ಬೆಲೆ ಕೊಟ್ಟು ನಾನು ಹುಡುಕ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಅನ್ಕೊತಾ ಇರ್ತಾರೆ. ಆದರೆ ಭೂಮಿಕಾ ಮಾತ್ರ ಒಬ್ಬರೇ ರೂಮ್ನಲ್ಲಿ ಯೋಚನೆ ಮಾಡ್ತಾನೆ ಇರ್ತಾರೆ. ಈ ಜಯದೇವ್ ಅವ್ರಿಗೆ ಹೇಗೆ ಬುದ್ಧಿ ಕಲಿಸೋದು ನಾವು? ಇಷ್ಟು ಕ್ರೂರಿತನ ಮಾಡ್ತಾ ಇದ್ರಲ್ಲ ಇವರು, ನನ್ನ ಮಕ್ಕಳ ಪ್ರಾಣಕ್ಕೆ ಇವರು ಕಣ್ಕ ಬರೋ ರೀತಿ ಮಾಡಿದ್ರು. ಮೊದಲೆಲ್ಲ ಇವರು ನನ್ನ ಪುಟ್ಟ ಮಗುನ ಕಿಡ್ನಾಪ್ ಮಾಡಿ ನನ್ನಿಂದ ದೂರ ಮಾಡಿದ್ರು. ಇವಾಗ ಮಿಂಚು ಸಿಕ್ಬಿಟ್ಟಿದ್ದಾಳೆ, ಹಾಗೆ ಅಪ್ಪ ಅಮ್ಮನ ಜೊತೆ ಇದ್ದಾಳೆ ಅನ್ನೋ ಒಂದು ಕ್ರೂರತನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರಲ್ಲ, ಇದನ್ನೆಲ್ಲನೂ ಕೂಡ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಗೌತಮ್ ಅವ್ರ ಮುಂದೆ ಇದನ್ನೆಲ್ಲನೂ ಕೂಡ ಯೋಚನೆ ಮಾಡಿದ್ರೆ ಅವರು ತುಂಬಾ ಟೆನ್ಷನ್ ಫುಲ್ ಆಗ್ತಾರೆ. ಇದನ್ನೆಲ್ಲನೂ ಕೂಡ ಹೇಗಾದರೂ ಮಾಡಿ ನಾವೇ ಇದನ್ನೆಲ್ಲನೂ ಕೂಡ ಸೊಲ್ಯೂಷನ್ ಹುಡ್ಕೊಬೇಕು ಅಂತ ಅಂದ್ಬಿಟ್ಟು ಭೂಮಿಕಾ ಯೋಚನೆ ಮಾಡ್ತಿದ್ದಾಗ ಭೂಮಿಕಾ ಅಂದ್ಕೊತಾರೆ, ಜಯದೇವ್ ಅವರು ಸ್ವಲ್ಪ ದಿನ ಹೊರಗಡೆ ಬರ್ದಿರೋ ರೀತಿ ನಾನು ನೋಡ್ಕೊಬೇಕು, ಆವಾಗ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಸಿಗುತ್ತೆ, ನಾವು ಆವಾಗ ಏನೇನೆಲ್ಲ ಮಾಡ್ಕೊಬೋದು ಎಲ್ಲ ತಯಾರಿ ಕೂಡ ಮಾಡ್ಕೊಬೇಕು, ಮಕ್ಕಳನ್ನ ನಾವು ಕೇರ್ಫುಲ್ಲಾಗಿ ನೋಡ್ಕೊಳ್ಳೇಬೇಕು, ಮತ್ತು ನಾನು ಮಕ್ಕಳನ್ನ ಕಳ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ, ಮಿಂಚು ಪುಟ್ಟ ಅಂತೂ ನನ್ನಿಂದ ಪ್ರೀತಿನ ಕಳ್ಕೊಂಡಿದ್ದಾಳೆ, ಇನ್ಮೇಲಾದರೂ ನಾನು ಚೆನ್ನಾಗಿ ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ಯೋಚಿಸ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.